ಆಮೇಲೆ ನನಗೆ ಗೊತ್ತಾಗಿದ್ದು ನೆಕ್ಸ್ಟ್ ಹೋದವಾಗ ಮನೆಗೆ ಬೆಂಕಿ ಕೊಟ್ಟು ಬಿಟ್ಟಿದ್ರು. ಯಾರು ಯಾರು ಅಂತ ನನಗೆ ಗೊತ್ತಿಲ್ಲ. ಅವ್ರ ಮನೆಗೆ ಬೆಂಕಿ ಹಚ್ಚಿ ಬಿಟ್ಟಿದ್ರು. ಅವರು ಅರವಿಂದ್ ವಿಮಲ ಅವರು ಪೆಟ್ರೋಲ್ ಹಾಕೊಂಡು, ನನಗೆ ಗೊತ್ತಾಗಿದ್ದು ಅರವಿಂದ್ ವಿಮಲ ರೈಲ್ವೆ ಸ್ಟೇಷನ್ ಹತ್ರ ಪೆಟ್ರೋಲ್ ಸುರಿದುಕೊಂಡು ಸತ್ತು ಹೋಗಿದ್ದಾರೆ ಅನ್ನುವ ವಿಚಾರ ಗೊತ್ತಾಗಿದ್ದು. ಅಂದ್ರೆ ಅರವಿಂದ್ ವಿಮಲ ಸಹ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಯಾವ ಇಸ್ವಿಲಿ? ಅದು 2004 ಅಲ್ಲಿ. 2003 ನಲ್ಲಿ ಅವ್ರು ನಿಮಗೆ ಲೆಟರ್ ಬರೀತಾರೆ. 2000 ನೀವು ಹುಡ್ಕೊಂಡು ಸೂರತ್ ಕಲ್ಲು ಹೋಗ್ತೀರಾ, ಅವ್ರ ಮನೆಗೆ ಬೆಂಕಿ ಬಿದ್ದಿರುತ್ತೆ. ಅರವಿಂದ್ ವಿಮಲ ಸಹ ಪೆಟ್ರೋಲ್ ಸುಕ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಅಲ್ಲಿ ಒಬ್ರು ವ್ಯಕ್ತಿ ಹೇಳಿದ್ರು, ಹೀಗೆ ಅಲ್ಲಿ ಹೋಗಿ ಇದು ಹಾಕಿ ಸುಟ್ಟು ಹಾಕೊಂಡು ಪೆಟ್ರೋಲ್ ಹಾಕೊಂಡು ಸುಟ್ಟು ಹೋಗಿದ್ದಾರೆ, ಹೋಗಿ ಅಲ್ಲಿ ನೋಡಿ ಅಂತ ಹೇಳಿದ್ರು. ಅಲ್ಲಿ ಹೋಗುವಾಗ ಯಾವುದೂ ಇರಲಿಲ್ಲ, ಎಲ್ಲ ಕರಕಲಾಗಿತ್ತು ರೈಲ್ವೆ ಟ್ರ್ಯಾಕ್ ಹತ್ರ. ಎಷ್ಟು ದಿನ ಆಗಿತ್ತು ಅವ್ರು ಸೂಸೈಡ್ ಮಾಡ್ಕೊಂಡು? ಆವಾಗ 1 ವಾರ ಆಗಿತ್ತು. ನಾನು ಹೋಗಿ ನೋಡ್ಬೇಕಾಗಿತ್ತು. ಸರಿ, ಈಗ 2004ರಲ್ಲಿ ಅರವಿಂದ್ ವಿಮಲ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಆಮೇಲೆ ನೀವೇನ್ ಮಾಡಿದ್ರಿ? ಈ ಪತ್ರ ನೀವು ಇಟ್ಕೊಂಡೇ ಇದ್ರ? ಹಾಗೆ ಇಟ್ಕೊಂಡೇ ಇದ್ದೆ. ಏನ್ ಮಾಡಿದ್ರಿ? ಅಲ್ಲಿಂದ ಎಲ್ಲೋದ್ರಿ? 2004 ನಂತರ ನಾನು 2004-5 ಅಲ್ಲಿ ನಾನು ಬೆಂಗಳೂರಿಗೆ ಬಂದ್ಬಿಟ್ರಿ? ಹೌದು. ಅಲ್ಲಿ ನನ್ನನ್ನು ಹುಡುಕಕ್ಕೆ ಪ್ರಯತ್ನ ಮಾಡಿದ್ರು. ಯಾರು? ಇದೇ ಗ್ಯಾಂಗ್ಗಳು. ಅವ್ರಿಗೆ ಹೆಂಗ್ ಗೊತ್ತಾಯ್ತು ನೀವು ಇಲ್ಲಿದ್ದೀರಾ? ಫಾಲೋ ಅಪ್ ಮಾಡ್ತಾ ಇದ್ರು? ನಾನು ಸಾಕ್ಷಿಯಾಗಿದ್ದೀನಿ ಅಂತ. ಓ, ಅನನ್ಯ ಭಟ್ ಸಾವಿಗೆ ನೀವು ಸಾಕ್ಷಿಯಾಗಿದ್ದೀರಾ ಅಂತ. ಒಟ್ಟು ಅಲ್ಲಿ ಎಲ್ಲೂ ಕಂಪ್ಲೇಂಟ್ ಆಗಿರ್ಲಿಲ್ವಾ? ಒಂದು ಹೆಣ್ಮಗುನ ಧರ್ಮಸ್ಥಳದಲ್ಲಿ ತಗೊಂಡಿಲ್ಲ, ಬೆಳತಂಗಡಿ ತಗೊಂಡಿಲ್ಲ ಮೇಡಮ್. ಇಂಥದ್ದು ತುಂಬಾ. ಅರವಿಂದ್ ವಿಮಲ ಕಂಪ್ಲೇಂಟ್ ಕೊಟ್ಟಿದ್ರಾ ಇಲ್ವಾ? ಅವ್ರು ಕೊಡಕ್ಕೆ ನನಗೆ ಕಾಂಟ್ಯಾಕ್ಟೇ ಆಗ್ಲಿಲ್ಲ ಮೇಡಮ್. ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಅವರು ಪತ್ರದಲ್ಲಿ ಬರೆದು 10 ದಿನ ರೂಮಲ್ಲಿ ಕೂಡಿ ಹಾಕಿದ್ರು ಅಂತ ಬರ್ದಿದಾರಲ್ವಾ, ಅದಷ್ಟೇ ನನಗೆ ಗೊತ್ತಿರೋದು. ಅವ್ರು ಎಲ್ಲಿಗೆ ಹೋದ್ರು, ಆಮೇಲೆ ಏನು ಇತ್ತು ಅಂತ ನಾನು ಹುಡುಕಿಕೊಂಡು ಆಮೇಲೆ ಹೋಗಿದ್ದು ಈ ಪತ್ರ ನೋಡಿದ ಮೇಲೆ. ಇದು ಸತ್ಯ, ಇದು ಅವರು ಬರೆದಿರುವ ಪತ್ರ. ಇದು ನಾನೇನು ಸೃಷ್ಟಿ ಮಾಡಿ ಇನ್ನೊಂದು ಕಾಲ್ಪನಿಕ ಇನ್ನೊಂದು ಇದು ಅಂತ ಹೇಳಬಾರ್ದು ಅಂತ ಹೇಳಿಕೊಂಡು ನಾನು ಅದನ್ನು, ಈ ಪತ್ರವನ್ನು, ಹಳೆಯ ಪೇಪರ್ ಅದು ಇನ್ನು ಮುಟ್ಟಿದ್ರೆ ಹರಿದು ಹೋಗುತ್ತೆ. ಅದೇ ಇವಾಗ ಏನಾಗಿತ್ತು ಅಂದ್ರೆ, ನೀವು ಅನನ್ಯ ಭಟ್ ಅನ್ನೋದು ಕಾಲ್ಪನಿಕ ಅಲ್ಲ, ಅವಳು ನನ್ನ ಮಗಳು, ನನ್ನ ಕರುಳ ಬಳ್ಳಿ ಅಂತ ಇಷ್ಟು ದಿನ ಹೇಳಿದ್ರಿ. ಹಾಗಾಗಿ ಈ ಲೆಟ್ರು ಸಹ ಹೇಗೆ ಸತ್ಯ ಅಂತ ಜನ ನಂಬಬೇಕು? ಯಾಕೆ ನಂಬಬೇಕು ಈ ಪತ್ರನ? ಆ ಪತ್ರದಲ್ಲಿ ಅನನ್ಯ ಅನ್ನುವಂಥ ಹೆಸರಿದ್ದಾಳಲ್ವಾ, ಅವಳನ್ನ ನಾನು ಮಗಳಂತ ಟ್ರೀಟ್ ಮಾಡ್ಕೊಂಡಿದ್ದೆ ಅಷ್ಟೇ. ನನ್ನ ಮಗಳಲ್ಲ ಅವಳು, ಅರವಿಂದ್ ವಿಮಲ ಅವರ ಮಗಳು. ಸೊ ಈ ಪತ್ರನೂ ಯಾಕೆ ಕಾಲ್ಪನಿಕ ಆಗಿರಬಾರ್ದು? ಕಾಲ್ಪನಿಕ ಅಲ್ಲ, ಇದು ಈ ಪತ್ರ ಕಾಲ್ಪನಿಕ ಅಲ್ಲ. ಆದ್ರೆ ಅನನ್ಯ ಭಟ್ ಅನ್ನೋದು ಕಾಲ್ಪನಿಕ. ಅವಳು ನಿಮ್ಮ ಮಗಳಲ್ಲ, ಅನನ್ಯ ಭಟ್. ಈ ಕಾಲ್ಪನಿಕವಾಗಿ ಅನನ್ಯ ಭಟ್ ನನ್ನ ಮಗಳು, ಅವಳು ಧರ್ಮಸ್ಥಳದಲ್ಲಿ ಮಿಸ್ ಆದ್ಲು, ಯಾಕೆ ಕತೆ ಕಟ್ಟಿದ್ರಿ? ನಾನು ಕತೆ ಕಟ್ಟಬೇಕಾಗಿದ್ದು ಪರಿಸ್ಥಿತಿ ಬಂದಿತ್ತು, ನಾನು ಕತೆ ಕಟ್ಟಿದ್ದೀನಿ. ಕತೆ ಕಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಯಾವುದಾದ್ರೂ ನಾನು ಅಲ್ಲಿ ಈಗ ಲೆಟ್ರ್ ಒಂದು ಇದರಲ್ಲಿ ನಾನು SP ಆಫೀಸಿಗೆ ದೂರು ಕೊಟ್ಟಿದ್ದನ್ನೇ ಬೇರೆ ಬೇರೆ ರೀತಿಯಲ್ಲಿ ತಗೊಂಡು ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದಾರೆ ಈಗ ಅಲ್ವಾ. ನಾನು ಮಾಧ್ಯಮದ ಮುಂದೆ ಬಂದಾವಾಗಲೇ ಇನ್ನು ನಾನು ಇದನ್ನು ತಗೊಂಡು ಹೋಗಿ ನಾನು ಇದು ಮಾಡಿದ್ರೆ ನನ್ನನ್ನು ಸಾಯಿಸ್ತಾರೆ ಅನ್ನೋದು ನನಗೆ ಗ್ಯಾರಂಟಿ. ಯಾಕೆ ನಿಮಗೆ ಸಾಯಿಸ್ತಾರೆ ಅನ್ನೋ ಭಯ? ನಾನು ಸಾಕ್ಷಿ, ಕಣ್ಣಾರೆ ನೋಡಿರುವ ಸಾಕ್ಷಿ. ಇದು ಸತ್ಯ. ನನ್ನ ಕಣ್ಣೆದುರಲ್ಲಿ ಅವಳನ್ನು ಮಾಡಿರುವಂಥ ಹಿಂಸೆ ಇದೆಯಲ್ಲ, ಅದು ನನ್ನ ಕಣ್ಣೆದುರಲ್ಲಿ ಇವತ್ತು ಕುಕ್ಕುತ್ತಾ ಇದೆ, ನನ್ನ ಆತ್ಮದಲ್ಲಿ ಕುಕ್ಕುತ್ತಾ ಇದೆ. ಒಂದು ಹುಡುಗಿಯನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಇದು ಸತ್ಯ. ನನಗೆ ಇವತ್ತು ಯಾವ ಜಾಗದಲ್ಲಿ ಇದು ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ, ಇವತ್ತು ಎಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಇವತ್ತಿಗೂ ನನಗೆ ಮನಸ್ಸಲ್ಲಿ ನೋವಾಗ್ತಾ ಇದೆ. ಆ ಹುಡುಗಿಯ ಬಾಳನ್ನು ಯಾವ ರೀತಿ ಚಿತ್ರಾನ್ನ ಮಾಡಿದ್ದಾರೆ ಅನ್ನೋದನ್ನು ಇದು ತುಂಬ ಸಮಾಜಕ್ಕೆ ನಾನು ತೋರಿಸಬೇಕಾಗಿತ್ತು, ಆಗಲಿಲ್ಲ. ನನಗೆ ನನ್ನನ್ನು ಎಲ್ಲ ರೀತಿಯಿಂದನೂ ನನ್ನನ್ನು ಇದು ಮಾಡಬೇಕು, ಫಾಲೋ ಅಪ್ ಮಾಡಿಕೊಂಡು ನನ್ನನ್ನು ಸಾಯಿಸಬೇಕು, ಎಲ್ಲಿ ಇದ್ರೂ ನನ್ನನ್ನು ಸಾಯಿಸಬೇಕು ಅನ್ನುವಂಥದ್ದು ತುಂಬ ಹುಡುಕಾಟ ಮಾಡಿದ್ದಾರೆ. ಹಾಗಾಗಿ ನಾನು ಇದನ್ನು ಜೋಪಾನವಾಗಿ ಇಟ್ಟುಕೊಂಡು ಇವತ್ತು ನಾನು ನಿಮ್ಮ ಮುಂದೆ ನಾನು ಇದನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇದನ್ನು ಯಾವಾಗ ನೀವು ಬಿಡುಗಡೆ ಮಾಡಬೇಕು ಅಂದರೆ, ನಾನು SITಗೆ ಹೋಗಿ ಆದ ಮೇಲೆ ಇದನ್ನು ಬಿಡುಗಡೆ ಮಾಡಿ, ಅಲ್ಲಿ ತನಕ ನೀವು ಬಿಡುಗಡೆ ಮಾಡಬೇಡಿ ದಯವಿಟ್ಟು. ಇವತ್ತು ನನ್ನ ಮಗಳಾಗಿದ್ರು ನಾನು ಇದನ್ನು ಇದು ಮಾಡಬೇಕಾಗಿತ್ತು. ಅವ್ರ ಜಾಗದಲ್ಲಿ ಇದ್ರೂ ಪಾಪ ಅವರು ಸತ್ತು ಹೋಗಿದ್ದಾರೆ. ಈ ನೋವನ್ನು ತಾಳಲಾರದೆ ಅವರು ಸತ್ತು ಹೋಗಿದ್ದಾರೆ. ಇರುವ ಒಬ್ಬ ಮಗಳು, ಅವರ ಮಗಳಾದ್ರೇನು ನನ್ನ ಮಗಳಾದ್ರೇನು, ಮಕ್ಕಳು ಎಲ್ಲರಿಗೂ ಒಂದೇ ಅಲ್ವಾ? ಹೇಳಿ ಮೇಡಮ್, ನೋವಾಗಲ್ವಾ? ನೋವಾಗುತ್ತಾ ಇಲ್ವಾ? ಇದರಲ್ಲಿ ಏನಿದೆ ತಪ್ಪು?
ಅವ್ರು ಎಷ್ಟು ಹಿಂಸೆ ಅನುಭವಿಸಿ ಇರಬೇಕು. ಒಂದು ಮಗಳನ್ನು ಕಳ್ಕೊಂಡಿರೋರು ಪೆಟ್ರೋಲ್ ಹಾಕ್ಕೊಂಡು ಸುಟ್ಟು ಹೋಗೋ ತನಕ ಅವ್ರು ಎಷ್ಟು ಹಿಂಸೆಯನ್ನು ಇದು ಮಾಡಿರಬೇಕು, ಅನುಭವಿಸಿ ಇರಬೇಕು. ಅವ್ರು ಸಾಯೋದಕ್ಕಾದ್ರೂ ಒಂದು ಹಿಂಸೆ, ಆ ಮಗಳನ್ನು ನೋವನ್ನು ನಾನು ಹೇಳದೆ ಅವರು ಆ ರೂಮಲ್ಲಿ ಕೂಡಿ ಹಾಕಿದ್ದಾರೆ ಅಂತ ಹೇಳಿದರೆ ಅವ್ರು ಎಷ್ಟು ಹಿಂಸೆ ಅನುಭವಿಸಿರಬೇಕು. ಅವರನ್ನು ಸಮೇತ ಬಿಟ್ಟಿಲ್ಲ. ಗಂಡನ ಮುಂದೆನೇ ಅವರನ್ನು ಈ ರೀತಿ ಮಾಡಿದ್ದಾರೆ ಅಂದರೆ ಅವ್ರಿನ್ನು ಎಷ್ಟು ನೋವು ಅನುಭವಿಸಿರ್ಬೇಕು. ಸಮಾಜದ ಮುಂದೆ ಹೋಗಿ ಬದುಕಕ್ಕಾಗುತ್ತಾ ಮೇಡಮ್? ಹೇಳಿ ಮೇಡಮ್, ಸಮಾಜದ ಮುಂದೆ ಹೋಗಿ ಬದುಕಕ್ಕಾಗುತ್ತಾ? ಬದುಕಕ್ಕೆ ಬಿಡ್ತಾರ ಸಮಾಜ? ನಾನು ಕತೆ ಕಟ್ಟಿದ್ದೀನಿ, ಹೌದು. ನಾನು ಯಾಕೆ ಕತೆ ಕಟ್ಟಿದ್ದೆ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಫೋಟೋ ಅವಳದಲ್ಲ, ಅದು ಫೋಟೋ ಅವಳ ಫೋಟೋ ಎಲ್ಲನೂ ಆ ಮನೆಯಲ್ಲಿ ಇರುವಂಥದ್ದನ್ನೆಲ್ಲನೂ ತೆಗೆದು ಹಾಕಿ ಬಿಟ್ಟಿದ್ದಾರೆ. ಹುಡ್ಕಾಡಿ ಹೋಗಿ ಆ ಮನೆಯನ್ನು ಸುಟ್ಟು ಹಾಕಿದ್ದಾರೆ. ಸೊ ನೀವು ತೋರಿಸಿದ ಆ ಫೋಟೋ ಅನನ್ಯ ಭಟ್ಟದಲ್ಲ. ಮತ್ತೆ ಯಾರ್ದ ಫೋಟೋ? ಅದು ವಾಸಂತಿದೆ. ವಾಸಂತಿ ಫೋಟೋ ನಿಮ್ಮ ಹತ್ರ ಇತ್ತಾ? ಹೌದು, ಒಂದು ಸಣ್ಣ ಫೋಟೋ ಇತ್ತು. ಇದು ಸತ್ಯ. ಸೊ ನೀವು ಅನನ್ಯ ಭಟ್ ಈ ಥರ ಎಲ್ಲ ಆಯಿತು ಅಂತ ಅಂದಮೇಲೆ ನೀವು ಯಾಕೆ ಅವಳು ಇಲ್ಲಿ ಹೋದಿದ್ಲು? ಕೋಲ್ಕತ್ತಾದಲ್ಲಿ ಇದ್ದೆ ನಾನು. ಇಲ್ಲ ಮೇಡಮ್, ಎಲ್ಲ ಸುಳ್ಳು. ನಾನು ಕತೆ ಕಟ್ಟಿದ್ದೀನಿ. ಕೋಲ್ಕತ್ತಾ CBI ಇಲ್ಲ, ಕ್ಲರ್ಕ್ ಆಗಿದೆ ಅನ್ನೋದು ಸುಳ್ಳ? ನಾನು CBIಗೆ ಹೋಗಿದ್ದು, ನಾನು ಕಾಂಟ್ರಾಕ್ಟ್ ಹೊರಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ತಿರೋದು ಸತ್ಯ. ಮಾಡಿದ್ದು ಸತ್ಯ. ಕೋಲ್ಕತ್ತಾದಲ್ಲಿ CBI ಆಫೀಸಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರಿ. ನಾನು ಮಾಡಿದ್ದು ಸತ್ಯ. ಎಷ್ಟು ವರ್ಷ ಇದ್ರಿ ಕೋಲ್ಕತ್ತಾದಲ್ಲಿ? ನಾನು 3-4 ವರ್ಷ ಅಲ್ಲೇ ಇದ್ದೆ. ನಾನು CBI ಆಫೀಸಲ್ಲೇ ಕೆಲಸ ಮಾಡ್ತಿದ್ರಾ? ಇಲ್ಲ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದೆ. ಒಬ್ರು ಸೇಟು ನನ್ನನ್ನ ಕೆಲಸ, ಅದು ಸತ್ಯನಾ? ಅದು ಸತ್ಯ. ಅದು ಸತ್ಯ. ಯಾಕೆ ಅಂದ್ರೆ ನನ್ನನ್ನು ಹುಡುಕಿಕೊಂಡು ಬರ್ತಾರೆ ಅನ್ನುವಂತ ವಿಚಾರಕ್ಕೆ ನಾನು ಅಲ್ಲಿಗೆ ಹೋಗಿದ್ದು ಸತ್ಯ. ಹೆದ್ರಿ ನೀವು ಕೋಲ್ಕತ್ತಾಗ ಹೋಗ್ಬಿಟ್ರಿ. ಆದ್ರೆ ಅಲ್ಲಿ ನೀವು ಅನನ್ಯ ಕರ್ಕೊಂಡು ಹೋಗಿದ್ದು, ಅನನ್ಯ ಕೋಲ್ಕತ್ತಾದಲ್ಲಿ ಓದಿದ್ದೆಲ್ಲ ಕತೆ. ಯಾಕೆ ಅಂತ ಹೇಳಿದ್ರೆ, ನಾನು ಒಂದು ಸಾಕ್ಷಿಯಾಗಿರುವ ಕಾರಣ ನನ್ನನ್ನ ಹುಡುಕಿಕೊಂಡು ಬರ್ತಾರೆ ಅನ್ನುವ ಒಂದು ವಿಚಾರಕ್ಕೆ ನಾನು ಇದನ್ನ ಕಟ್ಟಿರುವ ಕತೆ. ಯಾಕೆಂದ್ರೆ ಇಲ್ಲಿ ನಾನು ಪ್ರಮುಖ ಸಾಕ್ಷಿ ನಾನೇ ಇದ್ದೀನಿ. ನನ್ನ ಕಣ್ಣಾರನೆ ಅವಳನ್ನು ಏನು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ನಾನು ಓಡಿ ಹೋದ್ರೂ ನನ್ನನ್ನು ಬಿಡಲಿಲ್ಲ. ಹೋಗಿ ಎಳ್ಕೊಂಡು ಬರೋಣ, ಆ ಹುಡುಗಿಯನ್ನು ಎಳ್ಕೊಂಡು ಬರೋಣ ಅಂದ್ರೂ ನನ್ನನ್ನು ಬಿಡಲಿಲ್ಲ. ಅಲ್ಲಿಗೆ ಹೋಗಬೇಡಿ ಅಂತ ಹೇಳ್ಕೊಂಡು ನನ್ನ ಕಣ್ಣೆದುರುಗಡೆ ಮೇಡಮ್ ಎಳ್ಕೊಂಡು ಹೋಗ್ತಿದ್ದಾರೆ 4 ಜನ. ಇದನ್ನು ಹೇಗೆ ನಾನು ಹೇಳಬೇಕು ಸಮಾಜದ ಮುಂದೆ? ಯಾರು ಸಹಾಯಕ್ಕೆ ಬರಲಿಲ್ಲ. ಅಲ್ಲಿಯ ಜನರು ನೋಡ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಂಡಿದ್ದಾರೆ ಮೇಡಮ್. ಇದನ್ನು ಇನ್ನು ನಾನು ಹೇಗೆ ಇದು ಮಾಡಬೇಕು? ಈಗ ನಾನು ಇದನ್ನು ನೋಡಿದರೆ ನನ್ನನ್ನು ಬಿಡ್ತಾರಾ? ಈಗ ಅವತ್ತು ನೀವು ಧರ್ಮಸ್ಥಳಕ್ಕೆ ಹೋಗಿದ್ರಲ್ಲ ಅನನ್ಯನ್ ಕರ್ಕೊಂಡು, ಅರವಿಂದು, ವಿಮಲಾ ನೀವೆಲ್ಲ, ಆಗ ಅನನ್ಯನ್ಗೆ ಎಷ್ಟು ವಯಸ್ಸು? ಅವಾಗ 20 ವಯಸ್ಸು. 20 ವಯಸ್ಸು. ಏನು ಓದ್ತಾ ಇದ್ರು ಅವರು? ಅವಳು ಏನು ಓದ್ತಿದ್ಲು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಆದ್ರೆ ನೀವು ಹೇಳ್ತೀರಾ ನಾನು ಮೆಡಿಕಲ್ KMC ನಲ್ಲಿ MBBS ಓದ್ತಿದ್ಲು ಅಂತ. ನಾನು ಇದು ಮಾಡಿರೋದು. ಅವಳು MBBS ಓದ್ತಿದ್ಲು ಅನ್ನೋದು ಸುಳ್ಳು. ಹೌದು, ಅವಳು ಏನು ಓದ್ತಾ ಇದ್ಲು ಅಂತ ನನಗೆ ಗೊತ್ತಿಲ್ಲ. ಆಯ್ತಾ? PUC ಆಗಿದೆ, ಸೆಕೆಂಡ್ ಇಯರ್ PU ಆಗಿದೆ, ಮುಂದಕ್ಕೆ ಹಾಕಬೇಕು ಅಂತ ಹೇಳ್ಕೊಂಡಿದ್ದು ಸತ್ಯ. ಅಂದ್ರೆ ಅನನ್ಯ ಭಟ್ MBBS ಓದಿದ್ದು ಸುಳ್ಳು. ಹೌದು, ಎಲ್ಲವೂ ಸುಳ್ಳು. ಮಣಿಪಾಲಕ ಅವಳು ದಾಖಲಾಗಿದ್ದು ಸುಳ್ಳು. ಸೇಟು ಕರ್ಕೊ ಬಂದವಳ ಅಲ್ಲಿ ಸೇರಿಸಿದ್ರು, ಅದು ಇಲ್ಲ, ಡೊನೇಷನ್ ಕೊಟ್ಟು ಸೇರಿಸಿದ್ರು. ಒಂದು ಇದಕ್ಕೋಸ್ಕರ ನನ್ನ ಸೇಫರ್ ಸೈಡಿಗೋಸ್ಕರ ನಾನು ಕತೆ ಮಾಡಿರೋದು. ಸೊ ಈಗ ಅನನ್ಯ ಭಟ್ ಅನ್ನೋದೇ ಒಂದು ಕಟ್ಟುಕತೆ ಅಂತಿದ್ದಾರೆ ಸುಜಾತಾ ಭಟ್. ಅನನ್ಯ ಭಟ್ ನನ್ಗೆ ಹುಟ್ಟಿದ್ಲು, ಆ ಮಗುನ ನದಿಗೆ ಬಿಡ್ತಾ ಇದ್ರು, ಆವಾಗ ವಿಮಲಾ ಅರವಿಂದ್ ಅವ್ರು ಬಂದರು, ಆ ಮಗುನ ಸೇವ್ ಮಾಡಿದ್ರು, ತಾವು ಬೆಳೆಸಿದ್ರು, ತಾವು ಓದಿಸಿದ್ರು. ಆ ನಂತರ ನಾನು 8ನೇ ಕ್ಲಾಸಿಗೆ ಅವಳನ್ನು ಕೋಲ್ಕತ್ತಾ ಕರ್ಕೊಂಡೋಗಿ 8ನೇ ಕ್ಲಾಸಿಂದ PUC ತನಕ ನಾನು ಕೋಲ್ಕತ್ತಾದಲ್ಲಿ ಸೇಟು ಮನೇಲಿ ಇಟ್ಕೊಂಡು ಓದಿದೆ. ಆಮೇಲೆ PUC ಮುಗಿದ್ಮೇಲೆ ಅವಳನ್ನ ಮಣಿಪಾಲ ಕರ್ಕೊಬಂದು ಮೆಡಿಕಲ್ ಕಾಲೇಜಿಗೆ ಸೇರಿಸಿದ್ರು. ಯಾರು? ಸೇಟುನೇ ಸೇರಿಸಿದ್ರು. ಅಲ್ಲಿ ಒಂದೇ ವಾರ ಅವಳು ಕಾಲೇಜಿಗೆ ಹೋಗಿದ್ದು, ಇನ್ನೂ ಅಡ್ಮಿಷನ್ ಆಗಿತ್ತಷ್ಟೇ. ಆ ಅಡ್ಮಿಷನ್ ಪ್ರಕ್ರಿಯೆ ನಡೆಯೋ ಒಂದು ವಾರದಲ್ಲಿ ಅವಳು ಫ್ರೆಂಡ್ಸ್ ಜೊತೆ ಧರ್ಮಸ್ಥಳಕ್ಕೆ ಬಂದಳು. ಧರ್ಮಸ್ಥಳದಲ್ಲಿ ಅವಳು ಮಿಸ್ ಆಗ್ತಾಳೆ ಅಂತ ಇದುವರೆಗೆ ಸುಜಾತಾ ಭಟ್ ಅವರು ಕಳೆದ 6-7 ತಿಂಗಳಿಂದ ಹೇಳ್ತಾ ಇದ್ದ ಕತೆ. ಇವತ್ತು ಅವರು ರಿಪಬ್ಲಿಕ್ ಕನ್ನಡದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ, ನಾನು ಅಷ್ಟು ಹೇಳಿದ್ದ ಕತೆ ಸುಳ್ಳು, ನಾನೇ ಕಟ್ಟಿದ ಕತೆ ಅದು. ಅಷ್ಟೇ ಅಲ್ಲ, ಅನನ್ಯ ಭಟ್ ನನ್ನ ಮಗಳೇ ಅಲ್ಲ. ಅನನ್ಯ ಭಟ್ ಅರವಿಂದ್ ವಿಮಲಾ ಅವರ ಮಗಳು. ಅವಳು ಧರ್ಮಸ್ಥಳದಲ್ಲಿ ಅವಳನ್ನು ಕಿಡ್ನ್ಯಾಪ್ ಮಾಡಿ, ಅವಳನ್ನು ಅತ್ಯಾಚಾರ ಮಾಡಿ ಸಾಯಿಸಿದ್ರು. ಅದನ್ನು ನಾನು ಕಣ್ಣಾರೆ ಕಂಡೆ.
ನನಗೆ ಥ್ರೆಟ್ ಇತ್ತು ಕೆಲವು ವ್ಯಕ್ತಿಗಳಿಂದ, ಅವರಿಂದ ತಪ್ಪಿಸ್ಕೊಳ್ಳೋಕ್ಕೆ ನಾನು ಅನನ್ಯ ಭಟ್ ನನ್ನ ಮಗಳು ಅಂತ ಹೇಳಿ ಕತೆ ಕಟ್ಟಿ ಹೇಗಾದರೂ ಸರಿ ಅನನ್ಯ ಭಟ್ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಹೋರಾಟದಲ್ಲಿ ನಾನು ಇಡೀ ಕತೆ ಹೆಣದೆ ಅಂತಿದ್ದಾರೆ ಸುಜಾತಾ ಭಟ್ ಅವರು. ಸರಿನಾ ಮೇಡಮ್? ಕರೆಕ್ಟಾ? ಇದೆಲ್ಲ ನಿಮ್ಮ ಕತೆ. ಹೌದು. ಅನನ್ಯ ಭಟ್ ಅನ್ನೋ ನಿಮ್ಮ ಮಗಳಲ್ಲ, ಅವಳು ಅರವಿಂದ್ ವಿಮಲಾ ಅವರ ಮಗಳು. ಅವಳನ್ನ ನನ್ನ ಮಗಳು ಅಂತ ಹೇಳ್ಕೊಂಡು ನಾನು ಇಡೀ ಕತೆ ಕಟ್ಟದೆ. ನೀವು ಕೋಲ್ಕತ್ತಾಗ ಹೋಗಿದ್ ಸುಳ್ಳು. ಅವಳು MBBS ಮಾಡಿ ನಾನು ಕಲ್ಕತ್ತಾಕ್ಕೆ ಹೋಗಿದ್ದೆ. ನೀವು ಕಲ್ಕತ್ತಾ ಹೋಗಿ ಸರ್, ಆದ್ರೆ ಅನನ್ಯ ಭಟ್ ಕರ್ಕೊಂಡು ಹೋಗಿದ್ ಸುಳ್ಳು. ಅವಳನ್ನ ಮಣಿಪಾಲ KMC ಕಾಲೇಜಿಗೆ ಸೇರಿಸಿ ಸುಳ್ಳು. ಒಟ್ಟು ಅವಳು ಮೆಡಿಕಲ್ ಓದೇ ಇಲ್ಲ. ಮಣಿಪಾಲ KMC ಆಸ್ಪತ್ರೆಗೆ ಅನನ್ಯ ಭಟ್ ಅನ್ನೋ ಯಾವ ವಿದ್ಯಾರ್ಥಿಯೋ ಅಡ್ಮಿಷನ್ ಆಗಿರಲಿಲ್ಲ ಅಂದ್ರೆ ಅನನ್ಯ ಭಟ್ಟನ ಹೆಸರೇ ಇರಲಿಲ್ಲ. ಅವರು ಸುಜಾತಾ ಭಟ್ ಮಗಳೇ ಅಲ್ಲ. ಹಾಗಾಗಿ ಇದೊಂದು ಇಡೀ ಅವಳು MBBS ವಿದ್ಯಾರ್ಥಿನಿ, ಅವಳು ಮಿಸ್ಟ್ರಿ, ಅವಳು ಮಿಸ್ಸಿಂಗ್ ಆದ್ಲು ಧರ್ಮಸ್ಥಳದಲ್ಲಿ ಅನ್ನೋ ಎಲ್ಲ ಕಥೆನೂ ನಾನೇ ಹೆಣದಿದ್ದು ಅಂತ ಸ್ವತಃ ಸುಜಾತಾ ಭಟ್ ಅವರು ಹೇಳ್ತಾ ಇದ್ದಾರೆ. ಹೌದಲ್ವಾ ಮೇಡಮ್? ಹೌದು. ಆಮೇಲೆ ಏನಾಯ್ತು? ಆಮೇಲೆ ಏನು, ಹೀಗೆ ಒಂದು ಅನಾಮಧೇಯ ವ್ಯಕ್ತಿ ಬಂದ. ಈಗ ಬೆಂಗಳೂರಿಗೆ ಬರ್ತೀರಾ ನೀವು? ಅದೆಲ್ಲ ಅವ್ರು ಸತ್ತೋಗ್ಬಿಡ್ತಾರೆ, ಅರವಿಂದ್ ವಿಮಲಾ ಅವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನೀವು ಬೆಂಗಳೂರಿಗೆ ಬರ್ತೀರಾ? ಹೌದು. ಬೆಂಗಳೂರು ಯಾವ ವರ್ಷದಲ್ಲಿ ಬಂದಿದ್ದು ನೀವು? ನಾನು 2005 ಅಲ್ಲಿ. 2005 ಅಲ್ಲಿ ಬರ್ತೀರಾ. ಬೆಂಗಳೂರಿಗೆ ಬಂದು ಏನು ಕೆಲಸ ಮಾಡ್ತೀರಾ? ನಾನು ಒಂದು ಇದರಲ್ಲಿ ರಾಜರಾಜೇಶ್ವರಿ ಹಾಸ್ಪಿಟಲಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ. ರಾಜರಾಜೇಶ್ವರಿ ಹಾಸ್ಪಿಟಲಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತೀರಾ? ಎಷ್ಟು ವರ್ಷ ಕೆಲಸ ಮಾಡ್ತೀರಾ ಅಲ್ಲಿ? 1 ವರ್ಷ ಮಾಡಿದ್ದೀನಿ. ಆಮೇಲೆ ಆ 1 ವರ್ಷ ಮಾಡಬೇಕಾಗಿದ್ರೆ 2005, 6, 7ರಲ್ಲಿ ರಂಗಪ್ರಸಾದ್ ಅನ್ನೋರು ಬರ್ತಾರೆ ನನ್ನ ಮನೆಗೆ. ಅವರೇ ನಿಮ್ಮ ಮನೆಗೆ ಬರ್ತಾರಾ? ಹೌದು. ಅವ್ರು ಹೆಂಗ್ ಪರಿಚಯ ಆದ್ರು ರಂಗಪ್ರಸಾದ್? ಅವರು ಒಂದು ಶಿಕಾರಿಪುರದಲ್ಲಿ ಕ್ಯಾನ್ಸರಿಗೆ ಔಷಧಿ ತಗೊಳ್ತಿರ್ಬೇಕಾಗಿದ್ರೆ ನಾನು ಒಬ್ರು ಫ್ರೆಂಡಿಗೆ ಕ್ಯಾನ್ಸರಿಗೆ ಔಷಧಿ ತಗೊಂಡು ಬರೋಕ್ಕೆ ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ರು. ಅಲ್ಲಿ ಕ್ಯಾನ್ಸರಿಗೆ ಔಷಧಿಯನ್ನು ತಗೊಂಡು ಬರೋಕ್ಕೆ ನಾನು ಹೋಗಿದ್ದೆ. ಆವಾಗ ರಂಗಪ್ರಸಾದ್ ಅಲ್ಲಿಗೆ ಬಂದಿದ್ರು. ಆವಾಗ ಪರಿಚಯ ಆಗಿದ್ದು. ಅಲ್ಲಿಂದ ನಾವು ಒಟ್ಟಿಗೆ ಬ್ಯಾಂಗ್ಳೂರಿಗೆ ಬಂದ್ವಿ. ಆವಾಗ ಅವರು ಒಂದು ನಂಬರ್ ಕೊಟ್ಟರು. ಆವಾಗ ಒಂದು ಸಣ್ಣ ಮೊಬೈಲ್ ಇತ್ತು ಅವ್ರ ಕೈಯಲ್ಲಿ. ಆ ಮೊಬೈಲ್ ನಂಬರ್ ಕೊಟ್ಟರು. ನಿನಗೇನಾದರೂ ಬೇಕಾಗಿದ್ರೆ ನಾವು ಹೆಲ್ಪ್ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ ಅನ್ನುವಂಥ ಮಾತನ್ನ ಹೇಳಿದರು. ಆವಾಗ ನಾನು ಕೆಲವು ಇದರಲ್ಲಿ ಕೆಲಸ ಮಾಡಿಕೊಂಡೇ ಇದ್ದೆ. ಒಬ್ಬರು IAS ಆಫೀಸರ್ ಮನೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಅವರು ಒಬ್ಬರೇ ಇದ್ದರು. ಅವರ ಮಗಳು ಅಮೆರಿಕದಲ್ಲಿದ್ದರು. ಮಗಳು ಅಮೆರಿಕದಲ್ಲಿದ್ದರು. ಯಾರು ಮಗಳು ಯಾರು? IAS ಆಫೀಸರ ಮಗಳು. ಓಕೆ. ಅವರ ಮನೆಯಲ್ಲಿ ಅವರನ್ನ ಅಲ್ಲಿ ಕೆಲಸ ಮಾಡ್ತಿದ್ರಿ? ಅಲ್ಲಿ ಮಾಡ್ತಾ ಇದ್ದೆ ನಾನು. ಆಗ ರಂಗಪ್ರಸಾದ್ ಅವ್ರ ಪರಿಚಯ ಆಗುತ್ತೆ. ಪರಿಚಯ ಆಗಿದ್ದು ಅಲ್ಲಿಂದ ನನಗೆ ಪರಿಚಯ. ಅಲ್ಲಿನೂ ದುಡ್ದಾವಾಗ್ಲೂ ಅವರಿಗೆ ನಾನು ಒಂದು 50,000 ರೂಪಾಯಿ ಕೇಳಿದ್ರು. ಆವಾಗ್ಲೂ ಆ ಮನೆಯಲ್ಲಿ ಕೆಲಸ ಮಾಡ್ತಿರುವಾಗ್ಲೂ ನಾನು 50,000 ರೂಪಾಯಿ ತೆಗೆದು ಕೊಟ್ಟಿದ್ದೀನಿ. ಆಮೇಲೆ ನೀವು ಅವ್ರ ಮನೆಗೆ ಹೋಗಿ ಸೇರ್ಕೊಂಡ್ರ ಕೇರ್ ಟೇಕರ್ ಆಗಿ? ನಾನು ಕೆಲಸ ಮಾಡಿಲ್ಲ. ಮತ್ತೆ 2007 ಅವರ ಸೊಸೆ ಏನು ಆತ್ಮಹತ್ಯೆ ಮಾಡಿಕೊಂಡು ವಾಸಂತಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಥವಾ ಏನಾಗಿದೆಯೋ ಅದು ನನಗೆ ಗೊತ್ತಿಲ್ಲ. ಮಗನಿಗೆ ಮದುವೆ ಆಗಿ 3 ತಿಂಗಳು, ಅವಳು ಮದುವೆ ಆಗಿ 3 ತಿಂಗಳಲ್ಲಿ ಅವಳು ಕೆಲಸಕ್ಕೆ ಅಂತ ಹೋದವಳು ವಾಪಸ್ ಮನೆಗೆ ಬಂದಿಲ್ಲ ಅನ್ನುವ ಮಾಹಿತಿ ಬಂತು. ಅಷ್ಟೊತ್ತಿಗೆ ಇವರು ರಂಗಪ್ರಸಾದನ್ನ ಮಗನನ್ನ ಮತ್ತು ಅವರನ್ನು ಪೊಲೀಸ್ನವರು ಹುಡುಕ್ತಾ ಇದ್ದಾರೆ ಅಂತ ಹೇಳಿ ಲಾಯರ್ ಹೇಳಿಬಿಟ್ಟು ರಾತ್ರಿ 12:30, 1 ಗಂಟೆಗೆ ನಾನು ರಾಜರಾಜೇಶ್ವರಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾಗಿದ್ರೆ ಅವರು ನನ್ನ ಮನೆ ಬಾಗಿಲಿಗೆ ಬಂದರು. ಹೀಗೆ ಮನೆ ಕೀ ಕೊಡು, ನಾನು ಆಮೇಲೆ ಎಲ್ಲ ವಿವರಿಸ್ತೀನಿ, ಫಸ್ಟು ನೀನು ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿ ಇದು ಮಾಡು ಅಂತ ಹೇಳಿದರು. ಅಲ್ಲಿಂದ ನನಗೆ ಅವರು ಪರಿಚಯ ಅಂದ್ರೆ ಅವ್ರು ನನ್ನ ಇದಕ್ಕೆ ಬಂದಿರೋದು. ಅವಾಗ ಒಂದು ರಾತ್ರಿ ಬಂದವಾಗ ಒಬ್ಬ ಮನುಷ್ಯನಿಗೆ ಅವಕಾಶ ಕೊಡಬೇಕಾಗುತ್ತೆ. ಯಾರೇ ಆಗಿದ್ರು ನೀವು ರಂಗಪ್ರಸಾದ್ ಅವ್ರ ಜೊತೆ ಲಿವ್ ಇನ್ ಇದ್ದಿದ್ದು ನಿಜ? ಲಿವಿಂಗ್ ಟುಗೆದರ್ ಇದ್ದಿದ್ದು ನಿಜ. ಎಷ್ಟು ವರ್ಷ ಇದ್ರಿ? ನಾನು 18 ವರ್ಷ ತನಕ ಅವ್ರ ಜೊತೆಗೆ ಇದ್ದೆ. 18 ವರ್ಷ? ಹೌದು. 2005ರಿಂದನಾ? 2007ರಿಂದ 2025 ಈಗ ಅವರು ತೀರೋಗಿದ್ದು. ಹೌದು. ಅಲ್ಲಿ ತನಕ ಜೊತೆಲೇ ಇದ್ರಿ? ಜೊತೆಲೇ ಇದ್ದೆ. ಆವಾಗ ರಂಗಪ್ರಸಾದ್ ಅವರ ಮಗ ಶ್ರೀವತ್ಸ ಮತ್ತೆ ವಾಸಂತಿಯನ್ನ ನಾನು ನೋಡಿಲ್ಲ. ಮತ್ತೆ ನೀವು ಅನನ್ಯ ಭಟ್ ಅಂತ ತೋರಿಸಿದ್ದು ವಾಸಂತಿ ಫೋಟೋ ತಾನೆ? ಹೌದು. ಅದು ಎಲ್ಲಿ ಸಿಕ್ತು ನಿಮಗೆ? ಅದು ನಾನು ಒಂದು ಮನೆಯಲ್ಲಿ ಇದು ಮಾಡಬೇಕಾಗಿದ್ರೆ ಮೊನ್ನೆ ಒಂದು ಫೋಟೋ ಸಿಕ್ತು. ಅದನ್ನ ನಾನು ತೋರಿಸಿದೆ. ಈ ಫೋಟೋ ಬೇಕು ಅನನ್ಯ ಭಟ್ ಫೋಟೋ ಬೇಕು ಅನ್ನೋದಕ್ಕೆ ಅದನ್ನ ನಾನು ತೋರಿಸಿದೆ. ಈ ಜನರ ಕಾಟ ತಾಳಲಾರದೆ, ಈ ಮೀಡಿಯಾದವರ ಕಾಟ ತಾಳಲಾರದೆ ನಾನು ಒಂದು ಫೋಟೋವನ್ನು ತೋರಿಸಿದೆ. ಸೊ ಅದಕ್ಕೆ ನೀವು ಅನನ್ಯ ಭಟ್ ಅಂತ ಹೇಳಿ ನೀವು ವಾಸಂತಿ ಫೋಟೋ ತೋರಿಸಿದ್ ನಿಜ? ಹೌದು. ನಿಮ್ಮ ಹತ್ರ ವಾಸಂತಿ ಫೋಟೋ ಇತ್ತು? ಹೌದು, ಒಂದು ಫೋಟೋ ಇತ್ತು. ಅದು 10 ಫೋಟೋ ಏನು ಇರಲಿಲ್ಲ, ಒಂದೇ ಫೋಟೋ ಇದ್ದಿದ್ದು. ಅದು ನೀವು ರಂಗಪ್ರಸಾದ್ ಅವ್ರ ಮನೆಯಿಂದ ತಗೊಂಡಿದ್ದ ಫೋಟೋನಾ? ಅದು ರಂಗಪ್ರಸಾದ್ ಜೊತೆಗೆ ಇದರಲ್ಲಿ ಫೋಟೋ ಇತ್ತು.